ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಾಘವೇಂದ್ರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನನ್ನ ವಿಡಿಯೋ ಏನಿರುತ್ತೆ ಅಂತ ಹೇಳೋದಾದರೆ, ನನ್ನ ಬೈಕಲ್ಲಿರುವಂತಹ ಈ ಒಂದು ಮೊಬೈಲ್ ಹೋಲ್ಡರ್ನ ಜಿ ಪಿ ಎಸ್ ಮೌಂಟಿಂದ ತೆಗೆದು ಹ್ಯಾಂಡಲ್ ಬಾರ್ಗೆ ಹಾಕಿ, ಸೊ ಇಲ್ಲಿರುವಂಥ ಜಿ ಪಿ ಎಸ್ ಮೌಂಟಿಗೆ ನಾನು ಕ್ಯಾಮ್ರಾದು ಹೋಲ್ಡರ್ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟು ನಾನು ಯಾವುದೇ ರೈಡ್ಗೆ ಹೋದ್ರೂ ಕ್ಯಾಮ್ರಾ ಹೋಲ್ಡ್ರ್ ಹಾಕೊಳ್ಳೋದ್ರಿಂದ ವಿಡಿಯೋ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಬನ್ನಿ, ಇದು ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಸೊ ಹಾಗೆ ಈ ಒಂದು ಹೋಲ್ಡರ್ ಹಾಕಿರುವಂತಹ ವಿಡಿಯೋ ಈಗ ಆಲ್ರೆಡಿ ನಾನು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮ್ಮೆಲ್ರಿಗೂ ಬೇಕು ಅಂತ ಹೇಳಿದ್ರೆ ಆ ವಿಡಿಯೋ ಲಿಂಕ್ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನೋಡ್ಬೋದಾಗಿರುತ್ತೆ. ಸೊ ಬನ್ನಿ, ಇದನ್ನು ಇಲ್ಲಿಂದ ಶಿಫ್ಟ್ ಮಾಡೋಣ ಇಲ್ಲಿಗೆ. ಸೊ ನೆಕ್ಸ್ಟ್ ಈ ಒಂದು ಹೋಲ್ಡರ್ಗೆ ಅಥವಾ ಜಿ ಪಿ ಎಸ್ ಮೌಂಟ್ಗೆ ಕ್ಯಾಮ್ರಾ ಹೋಲ್ಡರ್ನ ಫಿಕ್ಸ್ ಮಾಡೋಣ. ಈ ಹೋಲ್ಡರ್ನ ರಿಮೂವ್ ಮಾಡಿ ಮತ್ತು ಇಲ್ಲಿ ಪ್ಲೇಸ್ ಮಾಡೋದಕ್ಕೆ ಬೇಕಾಗಿರುವಂತಹ ಎಲ್ಲ ಅಲೆನ್ ಕೀಸ್ ಕೂಡ ಹಿಮಾಲಯನ್ 415ನಲ್ಲೇ ಇರುತ್ತೆ. ಸೊ ಯಾವುದೇ ರೀತಿ ಅಡಿಷ್ನಲ್ ಆಗಿ ತೊಗೋಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೊ ನಮ್ಮ ಹತ್ರ ಇರುವಂತಹ ಟೂಲ್ ಕಿಟ್ನ ಉಪಯೋಗಿಸ್ಕೊಂಡು ನಾವು ಇದನ್ನೆಲ್ಲ ಚೇಂಜ್ ಮಾಡ್ಕೊಬೋದಾಗಿರುತ್ತೆ. ಸೊ ಮೊದಲಿಗೆ ಇಲ್ಲಿರುವಂತಹ ಲುಕ್ನ ನೋಡ್ಕೊಂಬಿಡಿ ಇವಾಗ. ಸೊ ನೋಡಿ, ಇಲ್ಲಿ ಏನಿರುತ್ತಲ್ಲ, ಇಲ್ಲಿ ನಿಮಗೆ ಮೊಬೈಲ್ ಹೋಲ್ಡರ್ ಬರುವಂಥದ್ದು. ಸೊ ನಿಮಗೆ ರೈಡ್ ಮಾಡಬೇಕಿದ್ದಾಗ ಕ್ಲೀನಾಗಿ ಕಾಣಿಸೋವಂಥದ್ದು, ಈಸಿಯಾಗಿರುತ್ತೆ ನಿಮಗೆ ಮ್ಯಾಪ್ನ ನೋಡೋದಕ್ಕೆ, ಲೊಕೇಶನ್ನ ಡೆಸ್ಟಿನೇಷನ್ ರೀಚ್ ಆಗೋದಕ್ಕೆ ಈಸಿಯಾಗಿರುತ್ತೆ. ಸೊ ಇಲ್ಲಿ ನೀವು ಕ್ಯಾಮ್ರಾನ ಫಿಕ್ಸ್ ಮಾಡೋದ್ರಿಂದ ಏನಿರುತ್ತೆ, ನಿಮಗೆ ಒಂದು ಒಳ್ಳೆ ವಿಸಿಬಿಲಿಟಿ ಕವರ್ ಆಗುವಂಥದ್ದು ತುಂಬಾ ಈಸಿಯಾಗಿರುತ್ತೆ. ಸೊ ನೀವು ಹೆಲ್ಮೆಟ್ನಲ್ಲೂ ಕೂಡ ಹಾಕೋಬೋದಾಗಿರುತ್ತೆ, ಮತ್ತು ನಿಮ್ಮ ಕ್ಯಾಮ್ರಾನ ಮತ್ತು ಇಲ್ಲೂ ಕೂಡ ಪ್ಲೇಸ್ ಮಾಡ್ಬೋದಾಗಿರುತ್ತೆ. ಸೊ ಎರಡೂ ಆ್ಯಂಗಲಿಂದ ನೀವು ವಿಡಿಯೋನ ರೆಕಾರ್ಡ್ ಮಾಡ್ಬೋದಾಗಿರುತ್ತೆ. ಸೊ ಈ ಟೂಲ್ ಕಿಟ್ಟನ್ನು ಓಪನ್ ಮಾಡೋಣ. ಸೊ ಹೇಗೆ ಅಂದರೆ, ಸೀಟ್ ಕೆಳಗಿರುತ್ತೆ. ಸೊ ಇಲ್ಲಿರುತ್ತೆ, ನಿಮಗೆ ಇದನ್ನು ತೆಗೆದಿಟ್ಕೊಳ್ಳೋಣ. ಈ ಕೀನ ಉಪಯೋಗಿಸ್ತಾ ಇದ್ದೀನಿ, ಎಲೆನ್ ಕೀನ ನಾನು. ಸೊ ನೋಡ್ತಿರ್ಬೋದು. ಸೊ ಬನ್ನಿ, ರಿಪ್ಲೇಸ್ ಮಾಡ್ತಾ ಹೋಗೋಣ. ಇದನ್ನು ಬಿಚ್ತಾ ಇದ್ದೀನಿ. ಹುಷಾರಾಗಿ ಬಿಚ್ಚಬೇಕು, ಗ್ಲಾಸಿಗೆ ಪ್ರಾಬ್ಲಮ್ ಆಗದಿರೋ ಹಾಗೆ. ಇಲ್ಲಿದ್ದರಿಂದ ನನಗೆ ಒಳ್ಳೆ ವ್ಯೂ ಇರ್ತಿತ್ತು ಆ್ಯಕ್ಚುಲಿ. ಫೋನು ಲೊಕೇಶನ್ ಹಾಕ್ಕೊಂಡ್ರೆ ಡೆಸ್ಟಿನೇಷನ್ ತುಂಬ ಈಸಿಯಾಗಿ ನೋಡ್ಬೋದಾಗಿತ್ತು ಇಲ್ಲಿದ್ದರಿಂದ. ಸೊ ಇವಾಗ ಇಲ್ಲಿ ಕ್ಯಾಮ್ರಾ ಹಾಕೊಳ್ಳೋ ಉದ್ದೇಶದಿಂದ ಇದನ್ನು ಇಲ್ಲಿಂದ ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಕ್ಯಾಮ್ರಾ ಹೇಗೆ ಫಿಟ್ ಆಗುತ್ತೆ ಇಲ್ಲಿಗೆ ಅಂತ. ಸೊ ಈ ಜಿ ಪಿ ಎಸ್ ಮೌಂಟ್ ಇರೋದೇ ಆ ರೀಸನ್ಗೋಸ್ಕರ. ಸೊ ಇಲ್ಲಿಗೆ ನಾನು ಹ್ಯಾಂಡಲ್ ಬಾರ್ಗೆ ಇವಾಗ ಇದನ್ನು ಫಿಕ್ಸ್ ಮಾಡ್ತೀನಿ. ಸೊ ನೆಕ್ಸ್ಟ್ ಅವಾಗ ಹೇಗೆ ಅಂತಂದರೆ, ಇದನ್ನು ಅಡಿಷ್ನಲ್ ಆಗಿ ಯೂಸ್ ಮಾಡಿ ಅಲ್ಲಿ ಸೈಜ್ ಸ್ವಲ್ಪ ಚಿಕ್ಕಿದಾಗಿದ್ದರಿಂದ ಈ ಒಂದು ಕ್ಯಾಪ್ನ HDR-Z ಮೋಡ್ಸಲ್ಲಿ ತೊಗೊಂಡು ಫಿಟ್ ಮಾಡಿದ್ದೆ. ಸೊ ಈಸಿಯಾಗಿತ್ತು ಹಾಕೋದಕ್ಕೆ. ಸೊ ಇವಾಗ ನೋಡೋಣ ಹೇಗೆ ವರ್ಕ್ ಆಗುತ್ತೆ ಇಲ್ಲಿಗೆ ಅಂತ. ಸೊ ಇಲ್ಲಿಗೆ ಅವಶ್ಯಕತೆ ಇಲ್ಲ ಅನಿಸುತ್ತೆ ಹ್ಯಾಂಡಲ್ ಬಾರ್ಗೆ ಹಾಕೋದಕ್ಕೆ. ಮೌಂಟ್ನ ಸ್ವಲ್ಪ ಲೂಸ್ ಅನಿಸ್ತಾ ಇದೆ. ಸೊ ಇಲ್ಲಿಗೆ ಅಡಿಷ್ನಲ್ ಆಗಿ ಟೇಪ್ ಏನಾದರೂ ಹಾಕೋಬೇಕಾಗತ್ತೆ. ಇದು ಹೇಗೆ ಅಂತಂದರೆ, ಐಫೋನ್ಗಳಿಗೆ ಹಾಕೋಬೋದಾಗಿರುವಂತಹ ಮೌಂಟ್ ಆಗಿರುತ್ತೆ. ಬಿಕಾಸ್ ಸಸ್ಪೆನ್ಷನ್ ಇರುವಂಥದ್ದು, ಇಲ್ಲಿ ಸಸ್ಪೆನ್ಷನ್ ಇರೋದ್ರಿಂದ ನಿಮಗೆ ಕ್ಯಾಮ್ರಾ ಲೆನ್ಸಿಗೆ ಏನಾಗಲ್ಲ. ಸೊ ಐಫೋನ್ ಇದೆ ಅಂತ ಹೇಳಿದ್ರಿಂದ ಅವರು ಇದನ್ನು ಸಜೆಸ್ಟ್ ಮಾಡಿದರು, ಬೋಬೋದು. ತುಂಬ ಈಸಿಯಾಗಿತ್ತು ಆ್ಯಕ್ಚುಲಿ. ಸಸ್ಪೆನ್ಷನ್ ಇರೋದ್ರಿಂದ ಫೋನ್ ಲೆನ್ಸಿಗೆ ಏನು ಪ್ರಾಬ್ಲಮ್ ಆಗಲ್ಲ ಅಂತೆ. ಸೊ ಇದು ತುಂಬ ಲೂಸ್ ಇರೋದ್ರಿಂದ ಫಸ್ಟು ಇದಕ್ಕೆ ಒಂದು ಸ್ವಲ್ಪ ಸೆಲೋ ಟೇಪ್ ಸುತ್ತೀನಿ. ಸೊ ಅವಾಗ ಇದು ಫಿಟ್ಟಾಗಿ ಕುತ್ಕೊಳ್ಳುತ್ತೆ. ಸೊ ಫಸ್ಟು ಇದಕ್ಕೆ ಸೆಲೋ ಟೇಪ್ ಸುತ್ತಬಿಡ್ತೀನಿ. ಹ್ಯಾಂಡಲ್ ಬಾರ್ಗೆ ಇವಾಗ ಸೆಲೋ ಟೇಪ್ನ ಸುತ್ತಿದ್ದೀನಿ, ನಾರ್ಮಲ್ ಸೆಲೋ ಟೇಪ್. ಸೊ ಇಲ್ಲಿ ನೋಡ್ತಿರ್ಬೋದು. ಸೊ ಫಿಟ್ ಮಾಡಿದ್ದೀನಿ, ಇಲ್ಲಿಗೆ ಫಿಟ್ಟಾಗಿ ಕುತ್ಕೊಂಡಿದೆ. ಸೊ ಇದಕ್ಕೆ ನಾನು ಇವಾಗ ಬೋಬೋದು ಹೋಲ್ಡರ್ನ ಹಾಕೋತೀನಿ, ಮೊಬೈಲ್ ಹೋಲ್ಡರು. ಸೊ ಇಲ್ಲಿಗೆ ಕ್ಯಾಮ್ರಾ ಹೋಲ್ಡರ್ನ ಹಾಕೋತೀನಿ. ಸೊ ಇದನ್ನು ನಾನು ಯಾವ ರೀತಿ ಬೇಕಾದರೂ ಅಡ್ಜಸ್ಟ್ ಮಾಡ್ಕೊಬೋದು. ಸೊ ಇಲ್ಲಿ ಮೊಬೈಲ್ ಹೋಲ್ಡರು, ಇಲ್ಲಿ ಇವಾಗ ಕ್ಯಾಮ್ರಾ ಹೋಲ್ಡರ್ನ ಹಾಕ್ಕೊತೀನಿ. ಸೊ ನಾನು ಒಂದು ಕ್ಯಾಮ್ರಾ ಮೌಂಟ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಇದು ಯಾವುದು ಅಂತ ಹೇಳಿದ್ರೆ, ಸ್ಟೆಬಿಲಿಟಿ ನ್ಯೂ ಮಾಡೆಲ್ ಅಂದ್ಬಿಟ್ಟು. ಸೊ ಇದು ಝೆಪ್ಟೋದಲ್ಲಿ ಆರ್ಡರ್ ಮಾಡ್ಕೊಂಡಿದ್ದು. ಸೊ ನಮಗೆ ಇದ್ರಾಗ ಎಲ್ಲ ಕೊಟ್ಟಿರೋವಂಥದ್ದು ಇಲ್ಲಿ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಇದೊಂದು ಮೊಬೈಲ್ ಹೋಲ್ಡರು, ಕ್ಯಾಮ್ರಾ ಹೋಲ್ಡರು. ಇದು ಕೂಡ ಅಡ್ಜಸ್ಟಬಲ್ ಆಗಿರುತ್ತೆ ನೋಡಿ, ಹೀಗೆ. ಸೊ ಅಡ್ಜಸ್ಟಬಲ್ ಆಗಿರುತ್ತೆ. ನೆಕ್ಸ್ಟ್ ಇದಕ್ಕೊಂದು ಕ್ಲ್ಯಾಂಪ್ ಕೂಡ ಕೊಟ್ಟಿರ್ತಾರೆ ಅವರು. ಸೊ ಇಲ್ಲಿ ನೋಡ್ತಿರ್ಬೋದು, ಒಂದು ಕ್ಲ್ಯಾಂಪ್ ಕೂಡ ಇರುವಂಥದ್ದು. ಸೊ ಈ ಕ್ಲ್ಯಾಂಪು ಮತ್ತು ಈ ಹೋಲ್ಡರ್ನ ಹಾಕುವಂಥದ್ದು ಇವಾಗ ಜಿ ಪಿ ಎಸ್ ಮೌಂಟಿಗೆ. ಸೊ ಇದನ್ನು ಹಾಕೋದಕ್ಕೆ, ಸೊ ಈ
ಜಿ ಪಿ ಎಸ್ ಮೌಂಟ್ಗೆ ಕನೆಕ್ಟ್ ಮಾಡೋದಕ್ಕೆ ಈ ಕ್ಯಾಮ್ರಾ ಹೋಲ್ಡರ್ನ 2 ಲಾಕ್ನ ಕೊಟ್ಟಿರೋಂಥದ್ದು, ಒಂದು ಚಿಕ್ಕದು ಒಂದು ದೊಡ್ಡದು, ಎರಡೂ ಸೈಜ್ ಹೋಲ್ಡರ್ಸ್ಗೆ ಅಥವಾ ಆ ಪೈಪ್ ಏನಿರುತ್ತಲ್ಲ ಅದಕ್ಕೆ ಅಡ್ಜಸ್ಟ್ ಆಗುವಂಥದ್ದಕ್ಕೆ. ಸೊ ನೆಕ್ಸ್ಟ್ ಇದಕ್ಕೊಂದು ಚಿಕ್ಕ ಸೈಜ್ ಒಂದು ಸ್ಪ್ಯಾನರ್ನು ಕೊಟ್ಟಿದ್ದಾರೆ ಟೈಟ್ ಮಾಡೋದಕ್ಕೆ, ಮತ್ತು ಅದಕ್ಕೆ ಬೇಕಾಗಿರುವಂತಹ ನಟ್ಟು ಬೋಲ್ಟ್ಸು. ಸೊ ಪ್ರತಿಯೊಂದು ಕೂಡ ಇದರಲ್ಲಿ ಇರುವಂಥದ್ದು. ನಾವು ಇದನ್ನು ಹಾಕೋದಕ್ಕೆ ಮಾಸ್ಕ್ನ ರಿಮೂವ್ ಮಾಡಬೇಕಾಗತ್ತೆ. ಸೊ ಮಾಸ್ಕ್ನ ರಿಮೂವ್ ಮಾಡೋದಕ್ಕೆ ಇದಕ್ಕಿಂತ ಒಂದು ದೊಡ್ಡ ಸೈಜನ್ನು ಅಲೆನ್ ಕೀನ ಯೂಸ್ ಮಾಡಬೇಕು. ಸೊ ನಿಧಾನಕ್ಕೆ ವೈಸರ್ನ ರಿಮೂವ್ ಮಾಡ್ಕೊತಾ ಇದ್ದೀನಿ. 4 ಬೋಲ್ಟ್ಗಳನ್ನ ಅಥವಾ 4 ನಟ್ಗಳನ್ನ ಲೂಸ್ ಮಾಡಿಕೊಂಡು ನಿಧಾನಕ್ಕೆ ಬಿಚ್ಕೋತೀನಿ. ಸೊ ನೋಡ್ತಿರ್ಬೋದು ಎಲ್ಲ ಬಿಚ್ಕೊಂಡಿರೋವಂಥದ್ದು. ಸೊ ಮಾಸ್ಕು ಮತ್ತು ಈ ಒಂದು ಜಿ ಪಿ ಎಸ್ ಮೌಂಟ್ ಕೂಡ ಬಿಚ್ಚಿಬಿಟ್ಟಿದ್ದೀನಿ. ಸೊ ಇಷ್ಟೇ. ಸೊ ಇದು ಹೇಗೆ ಬೇಕಾದರೂ ರೊಟೇಟ್ ಆಗುತ್ತೆ ನೋಡಿ, 360 ಡಿಗ್ರಿ ಅಂತಲೇ ಹೇಳ್ಬೋದು. ಹೆಂಗೆ ಬೇಕಾದರೂ ರೊಟೇಟ್ ಆಗುತ್ತೆ. ಆ್ಯಕ್ಚುಲಿ ಏನಂತಂದರೆ ಇದನ್ನು ನಾನು ರಿಮೂವ್ ಮಾಡ್ಕೊಬೋದು ನೋಡಿ. ಇದನ್ನು ಈ ಸ್ಪ್ಯಾನರಿಂದ ಟೈಟ್ ಮಾಡ್ಕೋತೀನಿ. ಆ್ಯಕ್ಚುಲಿ ಈಸಿ ಇದೆ ಇದನ್ನು ಹಾಕ್ಕೊಳ್ಳೋದು. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನಿಮಗೆ ಮೊಬೈಲ್ ಹೋಲ್ಡರ್ ಇರುವಂಥದ್ದು, ಇಲ್ಲಿ ನಿಮಗೆ ಕ್ಯಾಮ್ರಾ ಹೋಲ್ಡರ್ ಇರುವಂಥದ್ದು. ಸೊ ಇಲ್ಲಿ ನೋಡ್ತಿರ್ಬೋದು ಫಿಕ್ಸ್ ಮಾಡಿರೋವಂಥದ್ದನ್ನ. ಸೊ ಈ ಜಿ ಪಿ ಎಸ್ ಮೌಂಟ್ಗೆ ಇಲ್ಲಿ ನಾನು ಕ್ಯಾಮ್ರಾ ಹೋಲ್ಡರ್ನ ಹಾಕಿದ್ದೀನಿ. ಈ ಕ್ಯಾಮ್ರಾ ಹೋಲ್ಡರ್ ಹೇಗೆ ಅಂತಂದರೆ ಇದನ್ನು ಇದು ಲೂಸ್ ಮಾಡಿಬಿಟ್ಟು ನಾನು ಬೇಕಿದ್ರೆ ಸಪ್ರೇಟ್ ಮಾಡ್ಕೊಬೋದು ನೋಡಿ. ಇದನ್ನು ಸಪ್ರೇಟ್ ಮಾಡಿ ನನಗೆ ಬೇಕಾದಾಗ ಹಾಕೊಬೋದು, ಬೇಡದೆ ಹೋದಾಗ ಇಷ್ಟೇ ಇದ್ದರೆ ಸಾಕು. ಸೊ ಇದೊಂಥರ ಚೆನ್ನಾಗಿದೆ. ಸೊ ನೀವು ಕೂಡ ತೊಗೋಬೋದು, ಹಾಕೊಬೋದು. ಸೊ ಯೂಸ್ಫುಲ್ ಆಗುತ್ತೆ ತುಂಬಾ ನಿಮ್ಮ ರೈಡಿಗೆ. ನೋಡಿ ಇನ್ಸ್ಟಾಲೇಷನ್ ಮಾಡಿದ್ಮೇಲೆ ನಿಮಗೆ ಪೊಸಿಷನ್ ಹೀಗಿರುತ್ತೆ. ಸೊ ಮೊಬೈಲ್ ಹೋಲ್ಡರ್ ನಿಮಗೆ ಇಲ್ಲಿರುತ್ತೆ, ಮೊಬೈಲ್ ಇಲ್ಲಿರುತ್ತೆ. ಸೊ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಮ್ಯಾಪ್ಸ್ನ ನೋಡ್ಕೊಂಡು ಇಲ್ಲಿ ಓಡಿಸ್ಬೋದಾಗಿರುತ್ತೆ. ಮತ್ತು ಕ್ಯಾಮ್ರಾ ನೋಡ್ಬೋದು ನೀವು ಇಲ್ಲಿ ಇರುವಂಥದ್ದು. ಸೊ ಇದು ಬಂದುಬಿಟ್ಟು ನಿಮಗೆ ಯಾವ ಕಡೆ ಬೇಕಿದ್ರೂ ಅಡ್ಜಸ್ಟ್ ಆಗ್ಬೋದು, ಯಾವ ಆ್ಯಂಗಲಲ್ಲಿ ಬೇಕಾದ್ರೂ ತೊಗೋಬೋದಾಗಿರುತ್ತೆ. ಇದು 360 ಡಿಗ್ರಿ ಇರುತ್ತೆ. ಸೊ ಇದನ್ನು ಲೂಸ್ ಮಾಡಿ ನೀವು ಯಾವ ಕಡೆಗೆ ಬೇಕಿದ್ರೆ ರೊಟೇಟ್ ಮಾಡ್ಬೋದು. ಸೊ ಇದನ್ನು ಲೂಸ್ ಮಾಡೋದಕ್ಕೆ ನಿಮಗೆ ಇಲ್ಲಿರುವಂಥ ಥ್ರೆಡ್ನ ಲೂಸ್ ಮಾಡಬೇಕಾಗುತ್ತೆ. ಸೊ ಥ್ರೆಡ್ನ ಲೂಸ್ ಮಾಡಿ ನೀವು ಇದನ್ನು ಸ್ಟ್ರೈಟ್ ಬೇಕಾದರೂ ಇಟ್ಕೊಬೋದು ಅಥವಾ ವರ್ಟಿಕಲರ್ ಬೇಕಾದರೂ ಇಟ್ಕೋಬೋದಾಗಿರುತ್ತೆ. ಮತ್ತು ಆಗಲೇ ಹೇಳಿದಾಗೆ ಇದೊಂದು ಸಸ್ಪೆನ್ಷನ್ ಇರುವಂತಹ, ಇಲ್ಲಿ ನೋಡ್ತಿರ್ಬೋದು ನಿಮಗೆ ಒಂದು ರಬ್ಬರ್ ಬಾಲ್ಸ್ನ ಕೊಟ್ಟಿರುವಂಥದ್ದು. ಇದೊಂದು ಸಸ್ಪೆನ್ಷನ್ ಥರ ವರ್ಕ್ ಆಗುತ್ತೆ. ಸೊ ಯಾವುದೇ ಕ್ಯಾಮ್ರಾ ಹಾಕಿದ್ರೂ ಯಾವುದೇ ಫೋನಿನ ಕ್ಯಾಮ್ರಾ ಲೆನ್ಸು ಪ್ರಾಬ್ಲಮ್ ಬರೋದಿಲ್ಲ. ಸೊ ಅದಕ್ಕೆ ಇದನ್ನು ತೊಗೊಂಡಿರೋಂಥದ್ದು. ಈ ಒಂದು ಹೋಲ್ಡರ್ ಬಂದುಬಿಟ್ಟು ನಿಮಗೆ ಬೋದಾಗಿರುತ್ತೆ. ಸೊ ಇದೊಂದು 1200 1300 ಕೊಟ್ಟಿದ್ದು ಜೆ ಸಿ ರೋಡ್ನಲ್ಲಿ. ಇದು ಬಂದುಬಿಟ್ಟು ನಾನು ಬ್ಲಿಂಕಿಟಲ್ಲಿ ತೊಗೊಂಡಿರೋದು. ಇದು ನಿಮಗೆ ಆಲ್ಮೋಸ್ಟ್ 750 ರುಪೀಸ್ ಬಿತ್ತು ಬ್ಲಿಂಕಿಟಲ್ಲಿ. ಸೊ ಎರಡರದ್ದು ಕೂಡ ಬೇಕಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ವೀಡಿಯೋದಲ್ಲಿ. ಸೊ ಇನ್ಯಾವುದೇ ಡೀಟೇಲ್ಸ್ ನಿಮಗೆ ಬೇಕಿತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಂಥ ಸಮಯ ಬಂದಿದೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಮಾತ್ರ ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಗೆ ಯಾವುದೇ ಬೇರೆ ಇನ್ಫಾರ್ಮೇಷನ್ಸ್ ಬೇಕಿತ್ತು ಅಂತ ಹೇಳಿದ್ರೆ ಬೇರೆ ವೆಹಿಕಲ್ದು ಈಗಾಗಲೇ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅಲ್ಲಿ ಹೋಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಅದನ್ನು ಕೂಡ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.